ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಡೇ ಸ್ಟಾರ್ಟ್ ಆಗಿದ್ದು ಡರ್ಮಟೋಲಜಿಸ್ಟ್ ಕನ್ಸಲ್ಟ್ ಮಾಡೋದ್ರಿಂದ, ಸೊ ಅದಕ್ಕೆ ನಾನು ಇಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಬಂದಿರೋದು ಇವತ್ತು ಕ್ಯೂಟಿ ಕೇರ್. ಸೊ ಇಲ್ಲಿ ಬಂದು ನನ್ನ ಅರೌಂಡ್ 6 ಮಂತ್ಸಿಂದ ನನ್ನ ಸ್ಕಿನ್ ಕೇರ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಮದುವೆ ಹತ್ರ ಇರೋದ್ರಿಂದ ನಾನು ಅಂದ್ಕೊಂಡು ಹೈಡ್ರೋಫೇಶಿಯಲ್ ಮಾಡಿಸ್ಕೊಂಡು ಬರೋಣ ಅಂತ. ಸೊ ಸರ್ ನನಗೆ ಹೈಡ್ರೋಫೇಶಿಯಲ್ ಬೇಡ ಅಂತ ಹೇಳಿ ನನ್ನ ಸ್ಕಿನ್ ಚೆಕ್ ಮಾಡಿ, ಸೊ ಅವರು ಲೇಸರ್ ಟೋನ್ ಮಾಡಿಸ್ಕೊಳ್ಳಿ ಅಂತ ಹೇಳಿ, ಸೊ ಅದನ್ನು ನಾನು ಇವತ್ತು ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ನನ್ನ ಫೇಸ್ ಈಗಿತ್ತು ಬಿಫೋರ್ ಆ್ಯಂಡ್ ಆಫ್ಟರ್. ಮುಂದೆ ವಿಡಿಯೋದ ಕಂಟಿನ್ಯೂ ಆಗುತ್ತಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಕಮ್ ಆನ್, ಲೆಟ್ಸ್ ಗೆಟ್ ಇಟ್ ಇನ್ ದ ವಿಡಿಯೋ. ಸೊ ಇದೆಲ್ಲ ಆದಮೇಲೆ ನನ್ನ ಕಂಪ್ಲೀಟ್ ಸ್ಕಿನ್ ಕೇರ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಮುಟ್ಟಿಯಲ್ಲ ಕಪ್ಪಗ ಚೆನ್ನಾಗಿ ಆಪಲ್ ತಿನ್ನಿ, ಡಯಟ್ ರಜಾ. ಆಪಲ್ ತಿನ್ನಿ ನೋಡಿ, ಡಯಟ್ ಅಲ್ಲಿ ಇದ್ದೀವಿ. ಸ್ವೀಟು ಬಿಸ್ಕೆಟು ಚೋಚಾ ಕೊಟ್ಬಿಟ್ಟು ಹಿಂಸೆ ಕೊಡು. ಇಲ್ಲಿ ನಾವಿಲ್ಲಿ ಡಯಟು, ಇವ್ರಿಗೂ ಡಯಟು. ನಗೀತಾವ್ರೆ. ಬಿಲ್ ಆಡ್ಬೇಕಾ ಬೇಡ, ನೋಡಿ ನೋಡಿ ಲಾಡು ನೋಡ್ಬಿಟ್ಟೆ ಖುಷಿ ಪಡಬೇಕು. ಅದು ನೋಡ್ಕೊಂಡು ಫಿಲ್ ಮಾಡ್ಕೊಂಡು ಆಪಲ್ನ ತಿನ್ಬೇಕು. ನಮ್ಮ ಮಮ್ಮಿ ಫ್ರೆಂಡ್ ಮನೆಗೆ ಬಂದಿದ್ದೀವಿ, ಸ್ಕೂಲ್ ಫ್ರೆಂಡ್ ತಾನೆ. ನಾವೆಲ್ಲ ಒಂದು ಕ್ಲಾಸ್ ಕೊಡ್ತೀಯಲ್ಲ ಈಗ. ನಾನು ನಿಜ ಡಯಟ್ ಮಾಡ್ಕೊಡಲ್ಲ, ತಿನ್ಬೇಡ ಪ್ಲೀಸ್, ಅರ್ಥ ಮಾಡ್ಕೊ. ನೋಡಿ ಗೈಸ್, ಕಷ್ಟಪಟ್ಟು ಡಯಟ್ ಮಾಡ್ಕೊಡ್ತಾ ಇದ್ದೀನಿ. ನೋಡಿ 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 ಎತ್ಕೊಂಡು ತಿಂದೇ ಬಿಟ್ರು. ಬೇಬಿ ಸಾಕು ಬೇಬಿ, ಕೊಡಿ. ನಾನು ದೇವ್ರಣ್ಣ ಇವತ್ತೆಲ್ಲ ನಾನು ಡಯಟ್ ಮಾಡ್ಕೊಡಲ್ಲ, ನೀವೇ ಮಾಡ್ಕೊಂಡು ತಿನ್ರಿ ಇನ್ಮೇಲೆ. ಬೆಲೆನೇ ಒಂದು ಲಾಡು. ಇವತ್ತು ನೀವು ಮಾಡಿರೋ ವರ್ಕೌಟ್ ಎಲ್ಲ ವೇಸ್ಟ್ ಆಯ್ತು. ಅದ್ರಾಗ ಈ ಜ್ಯೂಸು. ರಾಮೋಳಲ್ಲಿ ಕೊಟ್ಟು ನೆಕ್ಸ್ಟ್ ನಾವು ಕನಕಪುರ ರೋಡ್ಗೆ ಹೋಗ್ತಿದ್ದೀವಿ. ಸೊ ಅಲ್ಲಿಂದ ಉತ್ರಳ್ಳಿಯಿಂದ ಶ್ರೀನಗರಿಂದ ನಾಯಂಡಹಳ್ಳಿಯಿಂದ ರಾಜರಾಜೇಶ್ವರಿ ನಗರ್. ಸೊ ಈ ಕಡೆ ಎಲ್ಲ ಕೊಡಬೇಕು. ಇವತ್ತು ಕೊಡೋಕೆ ಹೋಗ್ತಿರೋದು ನಾನು, ಲೋಕಿಯವರು, ಅಮ್ಮ ಮತ್ತು ಬ್ಲೂಬಿ, ಲಿಚಿ ಅವ್ರನ್ನೆಲ್ಲೂ ಬಿಡೋಕ್ಕಾಗದೆ. ಸೊ ಈಗ ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಡೇ ಇರೋದ್ರಿಂದ ಮತ್ತು ಅಕ್ಕ ಬಾವರೆಲ್ಲ ಆ ಕಡೆ ಕೊಡ್ತಿದ್ದಾರೆ. ಆ್ಯಂಡ್ ನಮ್ಮ ಆಂಟಿ ಅಂಕಲ್ ಅವರೆಲ್ಲ ಅವ್ರು ಬೇರೆ ಕಡೆ ಕೊಡ್ತಿದ್ದಾರೆ. ಸೊ ಎಲ್ಲ ಒಂದೊಂದು ಕಡೆ ಇನ್ವಿಟೇಷನ್ನ ಹಂಚ್ತಾ ಇದ್ದೀವಿ. ಸೊ ಅಮ್ಮ ಸ್ವಲ್ಪ ಫಾರ್ ಅಲ್ವಾ, ಸೊ ಅದಕ್ಕೆ ಇಲ್ಲೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಒಬ್ಬರೇ ಹಿಂಗೆ ಬಂದಿದ್ದಾರೆ. ಯಾರದ ಬಟ್ಟೆ ಇಕ್ಕಿರೋದಲ್ಲಿ? ಓ ಬಾಯ್ ಅನ್ನಿ. ಚಿಕ್ಕಿ ಮದ್ವೆಗೆಲ್ಲ ಬನ್ನಿ ಅಂತೇಳಿ. ಚಿಕ್ಕಿ ಮದ್ವೆಗೆ ಬನ್ನಿ ಅಂತೇಳಿ. ಅಲ್ಲ, ಮದ್ವೆಗೆಲ್ಲ ಬನ್ನಿ, ಎಲ್ಲ ಬನ್ನಿ ಬನ್ನಿ. ಬಾಯ್. ಏನನ್ಬೇಕಮ್ಮ? ಚಿಕ್ಕಿ ಏನು ಮದ್ವೆಗೆ ಬನ್ನಿ. ಚಿಕ್ಕಿ ಮದ್ವೆಗೆ ಹೋಗ್ಬೇಕಾ? ಗೊತ್ತೈತೆ ಅಮ್ಮ ಹತ್ರ. ಹೋಗಿ ಕಚ್ಚುತ್ತೆ, ಹುಷಾರು. ಬೈರಾನು ಸುಮ್ಮನೆ ಆಗ್ತದೆ. ಎತ್ಕೊಂಬೋಗಿ ನೋಡ, ಅವ್ನು ಬಿಡಲ್ಲ ಅವನು.
ಗನ್ನಾಯಿ ಬಾಯ್ ಪಪ್ಪಿ. ಕ್ಯೂಟ್ ಕ್ಯೂಟ್. ನೈಸ್. ಕರ್ಕೊಂಡೋಗ್ತಿ ಮನೆಗ ಅಮ್ಮಗೆ ಹೇಳೋ. ಕುಡೀರಿ ಚೆನ್ನಾಗಿ ಕುಡೀರಿ. ಇವತ್ತೆಲ್ಲ ನೀವೇ ಡಯಟ್ ನೀವೇ ಮಾಡ್ಕೊಂಡ್ ತಿನ್ಬೇಕು, ನಾನೇನು ಮಾಡ್ಕೊಡಲ್ಲ. ಅಮ್ಮ ಮನೆಗ್ ಲಿಯೋ ಇರೋದು, ಈ ನಾಯಿ ಎಲ್ಲ ಕರ್ಕೊಂಡೋಗ್ಲಿ ಪಾಪ. Say thank you, Anna. Say thank you. Thank you, Anna. ನಾಯಿ ಮರಿ ಆಮೇಲೆ ಎಲ್ಲ ಅವ್ರಕ ನೋಡು ಐಸ್ ಕೊಟ್ರೆ ಐಸ್ ಬೇಡ ನಾಯಿ ಮರಿ ಆಮೇಲೆ ತಿಂತಾರ ಅಂತ. ಆ ಮರಿಗಳು ಅಷ್ಟೇ. ನಾನ್ ಕಾಫಿ ಟೀ ಬಿಟ್ಟು 1 ತಿಂಗಳ ಆಯ್ತಕ್ಕ. ದೇವ್ರಣೆಗೂ ನಾನ್ ಕುಡಿಯಲ್ಲ. ದೇವ್ರಣೆ ಕುಡಿಯಲ್ಲ. ಮಮ್ನಾಣೆ ಅಂತ ಯಾವ್ದೇ ಕೇಳಕ್ಕೂ ನಮ್ಮ ಮಮ್ನಾಣೆ ಅದಕ್ಕೆ ನಮ್ಮ ಅಂತ ಬಂತು ಸುಮ್ನೆ. ಅದೇ ಅಕ್ಕ ಬಿಟ್ಟಿ 1 ತಿಂಗಳ ಆಯ್ತಕ್ಕ. ನನ್ ಕುಡಿತದೇ ಇಲ್ಲ. ದೇವ್ರಣೆ ಕುಡಿಯಲ್ಲ. ಕೇಳು, ನಮ್ಮ ಅಮ್ಮನ ಮನೆ ಊರ್ಕ್ ಹೋಗಿದ್ದೀನಿ, ಬಂದ್ ಸಿಕ್ಕಿದ್ರು ಕೂಡ ಕುಡ್ಲಿಲ್ಲ ನಾನು. ಫೋನ್ ಬೇಬಿ ಎತ್ಕೊಂಡು ಹಂಗೇನಿಲ್ಲ. ಅವ್ರ ಅಪ್ಪಕ್ಕೆ 2 ಮಂದಿ ಎತ್ಕೊಂಡು ಹೋಗ್ಬಿಡಿ. ಲಿಯೋ ತರ ಇರೋದು ಎತ್ಕೊಂಡು ಹೋಗ್ಬಿಡಿ. ನಾನಾ ಮನೇನ ಅಲ್ಲಿ ರಾಮ ನೋಡಿದ್ರೆ ಬೇಜಾರ. ಅಲ್ಲಿ ಆ ಕಡೆ ಬೀಜನ ಎಷ್ಟು ಗೊತ್ತಾ? ಇರೋ ಒಂದ್ ನಾಯಿನ ಕಳ್ಸ್ಕೊಂಡು ಸುಮ್ನೆ ರೊಕ್ಕ. ನೆಕ್ಸ್ಟ್ ನಾಳೆ ಬರೋಣ ಬಾ. ಟುಮಾರೋ ಬರೋಣ. ಈಗ ಮದುವೆ ಆಗ್ಬಿಡ್ಲಿ. ಇಲ್ಲ ಇರ್ತೀರಾ, ಆಮೇಲೆ ಬರ್ಲ ನಾನು ಕರ್ಕೊಂಡು ಹೋಗಕ್ಕೆ. ಇಲ್ಲೇ ಆಟ ಆಡ್ತೀಯಾ? ಏನಾಯ್ತು ಅದು? ಕೊಟ್ಬಿಟ್ರು. ಅವಳು ಯಾವಾಗ ಅದ್ರ ಜೊತೆ ಆಟ ಆಡ್ತಾಳೆ ಮಲ್ಕೊಳ್ಳ ಅನ್ಬಿಟ್ಟು ಕೂದ್ಲೆಲ್ಲ ಬಾಯ್ ಕೊತ್ತದೆ, ಇನ್ಫೆಕ್ಷನ್ ಅಂತ ಅಂದ್ಬಿಟ್ಟು ಅದ್ ಏನೇನೋ ಮಾಡಿ ಕಳ್ಸ್ಬಿಟ್ರು. ಬೇಕಾಗಿರೋದು ಸಿಗ್ನಲ್ ಕೊಡ್ತಾರೆ. ಅವ್ರಪ್ಪ ನೈಸ್ ಮಾಡ್ಕೊಂಡ್ ಕರ್ಕೊಂಡವ್ರೆ. ನಿಮ್ ತಗೊಂಡ್ತೀರಾ? ಬೇಡ ತಗೊಳ್ರಿ. ಬರನ್ ಬಾಲಿಚಿ ಕಾರ್ಡ್ ಕೊಟ್ಬಿಟ್ಟು ಬರನ್ ಬನ್ನಿ. ಇಲ್ಲ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀರಾ ಮಗ್ನೆ? ಓಕೆ, ಸೋ ನೈಸ್ ಮಾಡೋಗಿ. ಏನು ಮಾಡೋದಮ್ಮ ಬೇಬಿ? ಏಯ್ ಅಲ್ಲೇ ಯಾರ್ ಸಿರಿ ಅದು? ಅದ್ ಮಗುನಾ? ಅವ್ರ ಅಮ್ಮನೇ ಅದ್ ನೋಡಿ ಹೆಂಗ್ ನೋಡ್ತಿದೆ. ನೀನ್ ನಾಯಿ ಫಾರ್ಮ್ ಇಟ್ಕೊಂಡ್ಬಿಡ್ಬೇಕು. ಹೋಗಿದ್ ಮನೆಗೆಲ್ಲ ಅವ್ರ ನಾಯಿಗಳನ್ನ ಇದೇನ ಇವಾಗೆ ಮುಟ್ತಲ್ಲ ಇದನ್ನ. ಸೋ ನೈಸ್ ಮನೆ ಬೇಬಿ. ಅದು ಎಷ್ಟ್ ತಿಂಗಳ? 6 ತಿಂಗಳ? ಮೂತಿ ವಾಶ್ ಮನೆ ನೋಡ್ದಾ? ಏನು ಮಾಡಲ್ಲ. ಅಬ್ಬಿ ಅಲ್ಲಿ ನಾನು ಅದಕ್ಕೆ ಲೋಕಿಯರ್ಗೆ ಹೇಳ್ದೆ ಇದನ್ನ ತಂದ್ಕೊಟ್ಬಿಡ. ಹೆಂಗಿದ್ರೆ ಬೆಳೆಯಲ್ಲ ಅವು, ಇಷ್ಟೇ ಎಷ್ಟು ಇರ್ತದೆ. ಕೊಟ್ಬಿಡಿ. ಥ್ಯಾಂಕ್ ಯು ಹೇಳ್ಬಿಡಿ. ಸೇ ಥ್ಯಾಂಕ್ ಯು. ಹುಷಾರಾಗಿ ಬನ್ನಿ ಅಂತ ಹೇಳು. ಬ್ಲೂಬಿ ಬಾಯ್ ಮಾಡಲ್ಲ. ನನಗೆ ಅವಿ ಆಚೆ ಹೋದ. ಅದು ಏನಾಯ್ತು ಅಂದ್ರೆ ಆಳು ಹೋಗ್ಬಿಟ್ಟು ಅದು ಬಿಟ್ಟಂತ ದೊಡ್ಡ ಮಾಡ್ತಾರೆ. ಯಾರು ಪಕ್ಷಿ ಪಾಪು
ಸಾಕಪ್ಪ. Blueberry. No, you know what I think. Bye. Sir, ಆ ಕಡೆ ಕೂತ್ಕೋ. ಸೊ ಟೈಮ್ ಒಂದು 5:37. ಈಗ ನಮ್ಮ ಮಮ್ಮಿನ ಡ್ರಾಪ್ ಕಳಿಸಿ ಕ್ಯಾಬ್ ಬುಕ್ ಮಾಡಿ ಆಟೋ ಬುಕ್ ಮಾಡಿ ಕಳಿಸಿದೆ. ನಮ್ಮಮ್ಮಗೆ ಸ್ವಲ್ಪ ಕಾರೆಲ್ಲ ಇಷ್ಟ ಆಗಲ್ಲ. ಸೊ ಅದಕ್ಕೆ ನನಗಂತೂ ತುಂಬ ಅಂದರೆ ಆಲ್ಮೋಸ್ಟ್ ಒಂದು 2 months ಆಯಿತು ತಲೆನೋವು ಬಂದು. ತಲೆನೋವು ಬೇರೆ ಒಂದೇ ಸೈಡ್ ತಲೆನೋವು ಬಂದ್ಬಿಟ್ಟಿದೆ ಮತ್ತೆ ನನಗೆ. ನನಗೆ ಸ್ವಲ್ಪ ಓಡಾಟ ಆಯ್ತಲ್ವಾ. ಸೊ ಅದಕ್ಕೆ ಈಗ ಕೆಲಸ ಮಾಡೋದ ಹೋಗಿ ಮಲ್ಕೊಳ್ಳೋದ ಯೋಚನೆ ಮಾಡ್ತಿದ್ದೀನಿ. ನೆನ್ನೆಲ್ಲ ಹಿಂಗೆ ಹಾಸ್ಪಿಟಲ್ಗೆ ಹೋಗಿ ಬಂದು ಊಟ ಮಾಡಿಬಿಟ್ಟು ಹಾಗೆ ಹೋಗ್ಬಿಟ್ರಿ. ಸೊ ಎಲ್ಲ ಹಂಗಂಗೆ ಇದೆ ಇಲ್ಲಿ. ಆ್ಯಕ್ಚುಲಿ ಈ ಟೈಮ್ ನಾವು ಎವ್ರಿ ಡೇ ವಾಕಿಂಗ್ ಹೋಗ್ತೀವಿ 5 o'clockಗೆ. ಸೊ ಅದಕ್ಕೆ ಈಗ ಕ್ಲೀನ್ ಮಾಡೋದಾ ವಾಕಿಂಗ್ ಹೋಗೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಕ್ಲೀನ್ ಮಾಡೋದಾ ಇಲ್ಲ ಮಲ್ಕೊಳ್ಳೋದಾ ಅಂತ ಯೋಚನೆ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಮಲಗಿ ನೋಡಿ ತಲೆ ನೋಡ್ತಿದ್ದೀನಿ. ಮಲಗ್ಬಿಟ್ಟು ಒಂದು 7 ಗಂಟೆ ಹಿಂಗೆ ಎದ್ದೇಳ್ತೀನಿ ತಿರ್ಗಾ. ಇವತ್ತು ಸಂಡೇ ಅಲ್ವಾ. ಸೊ ಎದ್ದುಬಿಟ್ಟು ಎಲ್ಲ ಮಾಡಿಬಿಟ್ಟು ಬೇಗ ಮುಗಿಸ್ಕೊಳ್ತೀನಿ. ಹುಡುಗರೆಲ್ಲ ಮಲಗಿರ್ತಾರೆ. ಆ್ಯಕ್ಚುಲಿ ಲಿಜ್ಜಿನ ಪಾಪ ನಾನೇ ಬಿಟ್ಬಿಟ್ಟು ಹೋಗು ಅಂತ ಹೇಳಿದ್ದೆ. ಸೊ ಸುಮಾರು ಒಂದು ವೀಕಿಂದ ನಮ್ಮ ಮನೇಲೇ ಇದ್ದಾಳೆ. ಸುಮ್ಮನೆ ಆಮೇಲೆ ನಮ್ಮ ಅಮ್ಮಗಲ್ಲಿ ಬಾರ್ಡನ್ ಆಗುತ್ತೆ. ಮಗುನೂ ನೋಡ್ಕೊಂಡು ಅವರು ಅಲ್ಲಿ ಇಲ್ಲಿ ಸುತ್ತಾಡಬೇಕು. ಮತ್ತು ಕಾರ್ಡ್ ಕೊಡೋಕೆ ಹೋದಾಗೆಲ್ಲ ನೆನ್ನೆನೇ ಆ್ಯಕ್ಚುಲಿ ಕಾರ್ ಸ್ಟಾರ್ಟ್ ಮಾಡಿದ್ದು. ಕಾರ್ಡ್ ಕೊಡೋಕೆ ಹೋಗಬೇಕು ಮತ್ತು ಮಗು ನಿಕ್ಕೋಣ ಬಿಸಿಲಲ್ಲಿ. ಸುಮ್ಮನೆ ಯಾಕೆ ನಾಳೆ ದಿನ ಬಾಡಿ ಡಿಹೈಡ್ರೇಟ್ ಆಗಿ ಹೆಲ್ತ್ ಇಶ್ಯೂಸ್ ಆದರೆ ಸುಮ್ಮನೆ ಯಾಕೆ ಮದುವೆ ಟೈಮಲ್ಲಿ ಅಂದ್ಬಿಟ್ಟು ಇಲ್ಲೇ ಬಿಟ್ಬಿಡಮ್ಮ ಅಂತ ಹೇಳಿದೆ. ಸೊ ಅದಕ್ಕೆ ನಾನು ರಾತ್ರಿನೇ ಹೋಗಬೇಕಿತ್ತು ನಮ್ಮಮ್ಮ. ಬಟ್ ನಾನೇ ಇನ್ನೇನು ಇಷ್ಟೊತ್ತಲ್ಲಿ 10 ಗಂಟೆ ಆಗಿಬಿಟ್ಟಿತ್ತು. ಸೊ ಯಾಕೆ ಹೋಗ್ತೀರಾ, ಬೇಡ ಬೆಳಗ್ಗೆನೇ ಅಷ್ಟೊತ್ತಿಗೆ ಎದ್ದು ಹೋಗಿ ಅಂತ ಹೇಳ್ಬಿಟ್ಟು ಈಗ 5 ಗಂಟೆಗೆ ಬೇಕಂದ್ರೆ ಅವರು ಬೇರೆ ಕಡೆ ಮಾಡ್ಕೊಡಕ್ಕೆ ಹೋಗ್ಬೇಕಲ್ವಾ. ಸೊ ಅದಕ್ಕೆ ಹೇಳಿಬಿಟ್ಟು ಮತ್ತೆ ಅವಳು ಮಲಗಿರ್ತಾಳೆ. ಸುಮ್ಮನೆ ಅಳಲ್ಲ, ಗೊತ್ತಾಗಲ್ಲ. ಸುಮ್ಮನೆ ಇದ್ದರೆ ಹಿಂಸೆ ಮಾಡ್ತಾಳೆ ಹೋಗ್ಬೇಕು ಅಂತ. ಸೊ ಅದಕ್ಕೆ ಸ್ವಲ್ಪ ಹಂಗೆ ಹೇಳ್ಬಿಟ್ಟು ಇವಾಗ ಕಳಿಸ್ದೆ. ನೋಡೋಣ. ನನ್ನ ಮಕ್ಕಳು ಅಷ್ಟೇ, ಅವಳು ಹೋಗೋಕೆ ರೆಡಿ ಇದ್ಲು. ಈ ವಾರ ಅಷ್ಟೇ, ಈ ವಾರ ಈ ಸಂಡೇ ಮುಗಿಸ್ಕೊಂಡು ಒಂದು ಇದಿದೆ, ಅದನ್ನು ಮುಗಿಸ್ಕೊಂಡು ನಿನ್ನ ಮಂಡೆಯಿಂದ ಮದುವೆವರೆಗೂ ಅಲ್ಲೇ ಸೆಟ್ಲ್ ನಾನು. ಆಮೇಲೆ ಮದುವೆ ಆಗಿ 2 days ಬರ್ತೀನಿ. ತಿರ್ಗಾ ಮತ್ತೆ ನಾನ್ ವೆಜ್ ಫಂಕ್ಷನ್ಗೆ ಜೂಟ್. ನೋಡೋಣ, ಡಿಪೆಂಡ್ಸ್ ಆನ್ ಅಲ್ಲಿ ಹೇಗಿರುತ್ತೆ, ಯಾವ ಥರ ಇರುತ್ತೆ, ಅದು ಹೇಗಿರುತ್ತೆ, ಯಾವ ಥರ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್. ಸೊ ಇವತ್ತು ಡೇ ಪ್ರಾಬಬ್ಲಿ ಸ್ವಲ್ಪ ಹೇರ್ ಕಲರ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ ವೈಟ್ ನನಗೆ ಸ್ವಲ್ಪ ನಮ್ಮದು ಫ್ಯಾಮಿಲಿ ಹೆರಿಡಿಟಿ ನಮ್ಮ ಅಜ್ಜಿಯಿಂದ ಬಂದುಬಿಟ್ಟಿದೆ. ಅಂದರೆ ನಮ್ಮ ಅಮ್ಮವ್ರ ಅಮ್ಮೆಯಿಂದ ಬಂದುಬಿಟ್ಟಿದೆ. ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಅಜ್ಜಿ ನೋಡ್ತಾರೆ. ಆ್ಯಕ್ಚುಲಿ ನೋಡಿದ್ರೆ ನಗಿತಾ ಇರ್ತಾರೆ. ಸೊ ನೋಡಿ, ಫ್ಯಾಮಿಲಿ ನಮ್ಮ ಅಜ್ಜಿಯಿಂದ ಬಂದಿರೋದು. ನಮ್ಮ ಅಜ್ಜಿಯಿಂದ ನಮ್ಮ ಅಮ್ಮಗೆ, ನಮ್ಮ ಅಮ್ಮಯಿಂದ ನನಗೆ, ನನ್ನ ತಂಗಿಗೆ, ನಮ್ಮ ಅಕ್ಕಗಿಲ್ಲ ಬಂದ್ಬಿಟ್ಟಿದೆ. ನಮ್ಮಿಬ್ಬರು ಬಂದ್ಬಿಟ್ಟಿದೆ. ಸೊ ನಮಗಿಲ್ಲೇ ಅಂದರೆ ಎಲ್ಲೂ ಇಲ್ಲ, ಜಸ್ಟ್ ಇಲ್ಲೇ ಮಾತ್ರ ವೈಟ್ ಹೇರ್ಸ್. ಈ ಪಾರ್ಟ್ ಅಷ್ಟೇ ವೈಟ್ ಹೇರ್ಸು. ಅದಕ್ಕೆ ಒಂಚೂರು ಕಲರಿಂಗ್ ಮಾಡಿಸೋಣ. ಮತ್ತು ತುಂಬ ದಿನ 2 ವರ್ಷ ಆಯಿತು ಹೈಲೈಟ್ ಮಾಡಿಸಿ. ಸೊ ಅದಕ್ಕೆ ಹೈಲೈಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಹೋಗಿ ನೋಡಬೇಕು. ಲೋಕಿಯವರು ಹೋಗಿ ಮಾಡಿಸು, ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಇವತ್ತು ಒಂಚೂರು ಫ್ರೀ ಮಾಡಿಕೊಂಡು ಅದನ್ನು ಮಾಡಿಬಿಡೋಣ. ನಾನು ಅಂದ್ಕೊಂಡಿದ್ದೀನಿ ಕೆರೆಟಿನ್ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ. ಸುಮ್ಮನೆ ಹಂಗೆ ನಮ್ಮ ಮನೆಗೆ ಹೋಗೋಷ್ಟರೊಳಗೆ ಸ್ಕಿನ್ ಕೇರ್ ಮಾಡಿ ತೋರಿಸ್ತೀನಿ ಕೂಡ. ಸೊ ಈಗ ಹೋಗಿ ನಾನು ಮಲ್ಕೊತೀನಿ, ಆಮೇಲೆ ಸಿಗ್ತೀನಿ. ಓಕೆ.